ಮಲೆನಾಡು ಕರಾವಳಿಯಲ್ಲಿ ಅಬ್ಬರಿಸ್ತಾ ಇರೋ ಮಳೆ ಜನಜೀವನವನ್ನೇ ಅಸ್ತವ್ಯಸ್ತ ಮಾಡಿದೆ. ಹಲವರನ್ನ ಬಲಿ ಪಡೆದಿದೆ. ಅದೇ ಮಳೆ ಇವತ್ತು ಬೆಂಗಳೂರಿಗೂ ಕಾಲಿಟ್ಟಿತ್ತು. ಮಧ್ಯಾಹ್ನವೇ ಎಂಟ್ರಿಯಾಗಿದ್ದ ಮಳೆ ಹತ್ತಾರು ಅವಾಂತರಕ್ಕೆ ಕಾರಣವಾಗಿತ್ತು. ಬೆಂಗಳೂರಿನ ಬಂಡವಾಳ ಬಯಲು ಮಾಡಿತ್ತು. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಬೆಂಗಳೂರಲ್ಲೂ ಕೂಡ ಮಳೆ ಎಫೆಕ್ಟ್ ತಡ್ತಾ ಇದೆ. ಈ ಮನೆ ಬಿಟ್ಟು ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ಬೆಳಗಿನಿಂದಲೂ ಖೋಲ್ ವಾತಾವರಣ. ಮಧ್ಯಾಹ್ನ ಆಗ್ತಿದ್ದಂತೆ ಮಳೆರಾಯನ ಆಗಮನ. ಒಂದೇ ಒಂದು ಗಂಟೆ ಅಬ್ಬರದ ಮಳೆ ಆಗ್ತಿದ್ದಂತೆ ಬೆಂಗಳೂರಿನ ರಸ್ತೆಯಲ್ಲೂ ಟ್ರಾಫಿಕ್ ಜಾಮ್ ಆಗಿತ್ತು. ಹಲವೆಡೆ ರಸ್ತೆ ಗುಂಡಿಗಳಿಂದ ಸವಾರರು ಹೈರಾಣಾಗಿದ್ರು. ಅಷ್ಟಕ್ಕೂ ಅರಬ್ಬಿ ಸಮುದ್ರದಲ್ಲಿನ ಸುಳಿಗಾಳಿ ಬೆಂಗಳೂರಿನಲ್ಲೂ ಮಳೆ ತಂದಿದೆ. ಮಧ್ಯಾಹ್ನವೇ ಎಂಟ್ರಿ, ಮಳೆರಾಯನ ಆರ್ಭಟ. ವರುಣಾರ್ಭಟಕ್ಕೆ ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್. ಮಲೆನಾಡು ಮಳೆಯಲ್ಲೇ ಮಿಂದೆದ್ದಿದೆ. ಕರಾವಳಿಯ ಜಿಲ್ಲೆಗಳು ವರುಣಾರ್ಭಟಕ್ಕೆ ತತ್ತರಿಸಿವೆ. ಕಾರವಾರದಿಂದ ಹಿಡಿದು ಕೊಡಗಿನವರೆಗೂ ಎಲ್ಲಿ ನೋಡಿದ್ರೂ ನೀರೇ ನೀರು ಕಾಣ್ತಿದೆ. ಅರಬ್ಬಿ ಸಮುದ್ರದ ಸುಳಿಗಾಳಿ ಹಾಗೂ ಬಂಗಾಳ ಉಪಸಾಗರದ ವಾಯುಭಾರ ಕುಸಿತದಿಂದ ಬೆಂಗಳೂರಿನಲ್ಲೂ ಮಳೆ ಸುರಿಯುತ್ತಿದೆ. ಮಧ್ಯಾಹ್ನ ಮಳೆ ಆಗಮನ ಆಗ್ತಿದ್ದಂತೆ ಸೆಕೆಂಡ್ ಶಿಫ್ಟ್ ಕೆಲಸಕ್ಕೆ ಹೊರಟವರು ರಸ್ತೆಯಲ್ಲೇ ಲಾಕ್ ಆಗಿದ್ರು. ಮೈಸೂರು ಬ್ಯಾಂಕ್ ಸರ್ಕಲ್, ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. 5 ದಿವಸ ಆಯ್ತು. ಫುಲ್ ಏನಂದ್ರೆ ಈ ಮನೆ ಬಿಟ್ಟು ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಫುಲ್ ಜಿಡಿ ಮಳೆ. ಇದೇ ಮಳೆ ಹೊರಗಡೆ ರೈತರಿಗೆ ಬಂದ್ರೆ ಎಷ್ಟೋ ಅನುಕೂಲ ಆಗ್ತಿತ್ತು. ರೋಡ್ಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾವೆ. ಎಲ್ಲಿ ಬೇಕಲ್ಲಿ ಕೊಂಬೆಗಳು ಬೀಳ್ತಾ ಇದ್ದಾವೆ. ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ಒಂದು ಏರಿಯಾದಿಂದ ಒಂದು ಏರಿಯಾಕ್ಕೆ ಹೋಗ್ಬೇಕಾದ್ರೆ 1 ಅವರ್ ಟೈಮ್ ಬೇಕಾಗುತ್ತೆ. ಮೈಸೂರು ಬ್ಯಾಂಕ್ ರಸ್ತೆಯಲ್ಲಿ ಸಾಕ್ತಿದ್ದವರು ಟ್ರಾಫಿಕ್ ಜಾಮ್ನಿಂದಾಗಿ ಹೈರಾಣಾಗಿದ್ರು. ಆ ಪ್ರತ್ಯಕ್ಷ ದೃಶ್ಯವನ್ನೇ ತೋರಿಸ್ತೀವಿ ನೋಡಿ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಬೆಂಗಳೂರಲ್ಲೂ ಕೂಡ ಮಳೆ ಎಫೆಕ್ಟ್ ತಡ್ತಾ ಇದೆ. ಈಗಾಗಲೇ ಕರ್ನಾಟಕದಲ್ಲೇ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಇದೀಗ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಮಳೆಯಿಂದಾಗಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ. ನಾವೀಗ ನೋಡ್ತಾ ಇರುವ ದೃಶ್ಯಗಳಲ್ಲಿ ಎಷ್ಟು ಮಟ್ಟಿಗೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಅಂತ. ಮೈಸೂರು ಬ್ಯಾಂಕ್ ಸರ್ಕಲ್ ಸುತ್ತಮುತ್ತ ಕೂಡ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿರೋದು. ಒಂದು ಕಡೆ ಆಫೀಸ್ಗೆ ಹೋಗೋಕ್ಕೆ ಕಷ್ಟ ಆಗ್ತಾ ಇದೆ. ಹೊರಗಡೆ ಬಂದರೆ ಜಿಟಿ ಮಳೆ ಬರ್ತಾ ಇದೆ. ಅಂಡರ್ ಪಾಸ್ನಲ್ಲೇ ಕೆಟ್ಟು ನಿಂತ ಬಿಎಂಟಿಸಿ ಬಸ್. ಮಡಿವಾಳ ಭಾಗದಲ್ಲೂ ಜೋರು ಮಳೆಯಾಗಿತ್ತು. ರಸ್ತೆ ಗುಂಡಿಗಳಲ್ಲಿ ನೀರು ತುಂಬಿಕೊಳ್ತಾ ಇದ್ದಂತೆ ಸವಾರರು ಸರ್ಕಸ್ ಮಾಡ್ತಲೇ ಸಾಕ್ತಿದ್ರು. ಇದರ ನಡುವೆ ಮಡಿವಾಳ ಅಂಡರ್ ಪಾಸ್ನಲ್ಲಿ ಬಸ್ ಕೆಟ್ಟು ನಿಂತಿತ್ತು. ಇದರಿಂದ ಟ್ರಾಫಿಕ್ ಜಾಮ್ ಆಗಿತ್ತು. ಮಲೆನಾಡಿನಂತಾದ ಜ್ಞಾನಭಾರತಿ ಆವರಣ. ಬೆಂಗಳೂರು ವಿಶ್ವವಿದ್ಯಾಲಯವಿರೋ ಜ್ಞಾನಭಾರತಿಯಲ್ಲೂ ಭಾರಿ ಮಳೆ ಸುರಿದಿತ್ತು. ಮರಗಳ ಮಧ್ಯದಲ್ಲಿ ಮಳೆ ಸುರಿತಿರೋ ಆ ದೃಶ್ಯ ಬೆಂಗಳೂರಿಗರಿಗೆ ಮಲೆನಾಡಿನ ಅನುಭವ ನೀಡಿತು. ಇತ್ತ ಯಶವಂತಪುರದಲ್ಲೂ ಜೋರು ಮಳೆಯಾಗಿತ್ತು. ಇನ್ನು ಜುಲೈ 22ರವರೆಗೂ ಬೆಂಗಳೂರಿನಲ್ಲಿ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನೂ ಒಂದು 4 ದಿವಸ ಒಳ್ಳೆ ಮಳೆ ಆಗುವ ಹೆಚ್ಚಿನ ಇದಾಯಿತು. ಯಾಕಂದರೆ ಈಗ ಬಂಗಾಳ ಉಪಸಾಗರದಲ್ಲಿ ಇವತ್ತು ಲೋ ಪ್ರೆಷರ್ ಸಿಸ್ಟಮ್ ಆಗೈತಿ. 4 ದಿವಸ ವ್ಯಾಪಕವಾಗಿ ಮಳೆ ಆಗ್ಬೋದು. ಎಲ್ಲ ಕಡೆ ಹಗುರದಿಂದ ಸಾಧಾರಣ ಮಳೆ ಆಗ್ಬೋದು. ಎಲ್ಲ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ. ಬೆಳಗ್ಗೆ ಕೂಲ್, ಮಧ್ಯಾಹ್ನ ಬಿಸಿಲು, ಸಂಜೆ ಮಳೆ ಅಂತ 3 ಹೊತ್ತು 3 ರೀತಿಯ ವಾತಾವರಣ ಇರ್ತಿತ್ತು. ಆದರೆ ಇವತ್ತು ಮಧ್ಯಾಹ್ನವೇ ಕಾಲಿಟ್ಟಿದ್ದ ಮಳೆರಾಯ ಅಬ್ಬರಿಸಿದ್ದ. ಶಿವರಾಜ್, ಮಾಲ್ತೇಶ್ ಜಗ್ಗಿನ್ ಜೊತೆ ವಿನಾಯಕ್ ಗುರಾವ್, TV9 ಬೆಂಗಳೂರು.